ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರದ್ಯೂಷ್ ಹೋಮ್ ಆ್ಯಂಡ್ ಕ್ರಿಯೇಟಿವಿಟಿ. ಇವತ್ತಿನ ವಿಡಿಯೋದಲ್ಲಿ ನಿಂಬು ಪಿಕ್ಕಲ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿದೆ. ರೋಟಿ ಜೊತೆ, ಚಪಾತಿ ಜೊತೆ, ಮೊಸರನ್ನ ಜೊತೆ ಕೂಡ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ 10 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಚೆನ್ನಾಗಿರಬೇಕು, ಆ ಥರದ್ದು ನೋಡಿ ತೊಗೊಳ್ಬೇಕು. ಅದನ್ನು ಎಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಒಂದು ಬಟ್ಟೆಯಿಂದ ಕ್ಲೀನಾಗೆಲ್ಲ ಒರೆಸಿ, ಒದ್ದೆ ಸ್ವಲ್ಪನೂ ಇರಬಾರ್ದು, ನೀರಿನ ಅಂಶ ಆ ಥರ ಫುಲ್ಲು ಡ್ರೈ ಮಾಡಿಕೊಂಡು ಕ್ಲೀನಾಗಿ ಒರೆಸಿ ಇಟ್ಕೊಂಡಿದ್ದೀನಿ. ಅದನ್ನು ಒಂದು ನಿಂಬೆಹಣ್ಣಲ್ಲಿ 8 ಪೀಸ್ ಮಾಡ್ತಾಯಿದ್ದೀನಿ ನಾನು. ಹಾಫ್ ಮಾಡಿಕೊಂಡು 1/2 4 ಪೀಸ್ ಆಗೋ ಥರ ಕ್ಲೀನಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನಿಧಾನಕ್ಕೆ ನೋಡ್ಕೊಂಡು ಕಟ್ ಮಾಡ್ಕೊಬೇಕು, ಇಲ್ಲಾಂದರೆ ನಾವು ಫಾಸ್ಟಾಗಿ ಕಟ್ ಮಾಡೋವಾಗ ಜ್ಯೂಸ್ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಹಾಗೆ ಬೀಜನೂ ಸಹ ಇರಬಾರ್ದು ಅದರಲ್ಲಿ. ನಾವು ಕಟ್ ಮಾಡೋವಾಗನೇ ಒಂದೊಂದೇ ಪೀಸು ಓಪನ್ ಆಗ್ತಾ ಇರುತ್ತೆ. ಆವಾಗಲೇ ಎಲ್ಲ ಕ್ಲೀನಾಗಿ ತೆಕ್ಕೊಂಡ್ಬಿಟ್ರೆ, ನೋಡಿ ನಾನಿಲ್ಲಿ ಮಾಡ್ತಾ ಇದ್ದೀನಲ್ಲ, ಆ ಥರ ಸಪ್ರೇಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಅದರಲ್ಲೆಲ್ಲ ಆರಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಕಟ್ ಮಾಡೋವಾಗಲೇ ತೆಕ್ಕೊಂಡ್ರೆ ಈಸಿಯಾಗಿ ಆಗುತ್ತೆ. ನೋಡಿ, ಅಷ್ಟು ನಿಂಬೆಹಣ್ಣಿಗೆ ಇಷ್ಟು ಬೀಜ ಆಗಿದೆ. ಬೀಜ ಇದ್ದರೆ ಅದರಲ್ಲಿ ಕಹಿ ಆಗಿಬಿಡುತ್ತೆ, ಟೇಸ್ಟು ಚೆನ್ನಾಗಿರೋದಿಲ್ಲ. ನಾನು ಬೀಜ ಎಲ್ಲ ಸಪ್ರೇಟ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ. ಇವಾಗ ಒಂದು ಗ್ಲಾಸ್ ಜಾರ್ ತಗೊಂಡು ಅದಕ್ಕೆಲ್ಲ ಹಾಕ್ಕೊತಾ ಇದ್ದೀನಿ. ಬಾಟ್ಲಲ್ಲೂ ಸಹ ನೀರಿನ ಅಂಶ ಇರಬಾರ್ದು, ಕ್ಲೀನಾಗಿ ಡ್ರೈ ಆಗಿರಬೇಕು. ಆ ಥರದ ಬಾಟ್ಲು ತೊಗೊಂಡು ನಾನು ಅದಕ್ಕೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಈ ಥರ ಶೇಕ್ ಮಾಡಿದ್ರೆ ಗ್ಯಾಪ್ ಇಲ್ದಂಗೆ ಫುಲ್ಲು ಫಿಲ್ ಆಗುತ್ತೆ. ಫಿಲ್ ಮಾಡಿ ಅದಕ್ಕೆ ನಾನು 2 ಸ್ಪೂನ್ನಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಸೇರಿಸ್ಕೊಂಡು ಸಹ ಮತ್ತೆ ಬಾಟ್ಲನ್ನ ಈ ಥರ ಅಲುಗಾಡಿಸಿದ್ರೆ ಫುಲ್ಲು ಉಪ್ಪೆಲ್ಲ ಕೆಳವರೆಗೂ ಇಳ್ಕೊಂಡು ಚೆನ್ನಾಗಿರುತ್ತೆ. ಇದನ್ನು ನಾವು ಒಂದು 8ರಿಂದ 10 ದಿನ ಹಾಗೆ ಇಡಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು 10 ದಿನ ಆದಮೇಲೆ ತೋರಿಸ್ತಾ ಇದ್ದೀನಿ. ನಿಂಬೆಹಣ್ಣು ಉಪ್ಪಿನ ಜೊತೆ ಮಿಕ್ಸ್ ಮಾಡಿ ಇಟ್ಟಾಗ ಸಾಫ್ಟ್ ಆಗುತ್ತೆ. ಅದಕ್ಕೆ ನಾವು ಒಂದು 8ರಿಂದ 10 ದಿನ ಆದರೂ ಬಿಡಬೇಕಾಗುತ್ತೆ. ನೋಡಿ, ನಾನು 10 ದಿನ ಆದಮೇಲೆ ಓಪನ್ ಮಾಡಿದಾಗ ಈ ಥರ ಆಗಿದೆ. ನೋಡಿ, ಇವಾಗ ಸ್ಪೂನಲ್ಲಿ ತೆಗೆದು ತೋರಿಸ್ತೀನಿ. ಸಾಫ್ಟ್ ಆಗಿರುತ್ತೆ ನೋಡಿ, ಸಾಫ್ಟ್ ಆಗಿದೆ ಅಲ್ಲ. ಕೈನಲ್ಲೆಲ್ಲ ಟಚ್ ಮಾಡೋದು ಬೇಡ, ಅದಕ್ಕೆ ನಾನು ಸ್ಪೂನ್ನಲ್ಲೇ ತೋರಿಸ್ತಾ ಇದ್ದೀನಿ. ಇವಾಗ ಇದನ್ನು ಸೈಡ್ಗೆ ಇಟ್ಟು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು ಒಂದು ಅರ್ಧ ಕಪ್ನಷ್ಟು ಬೆಲ್ಲ ಸೇರಿಸ್ಕೊಂಡು 1 ಸ್ಪೂನ್ನಷ್ಟು ಅಷ್ಟೇ ನೀರು ಸೇರಿಸ್ಕೊತಾ ಇದ್ದೀನಿ. ಅದು ಸ್ವಲ್ಪ ಒಂದು 5ರಿಂದ 10 ನಿಮಿಷ ಕುದಿಬೇಕಾಗುತ್ತೆ. ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿರೋದ್ರಿಂದ ಈ ಕಲರ್ ಇದೆ ಅಷ್ಟೇ. ಇದರಲ್ಲಿ ಕಡ್ಡಿ ಮಣ್ಣು ಆ ಥರದ್ದೇನೂ ಇರೋದಿಲ್ಲ, ಮತ್ತು ನಾವು ಶೋಧಿಸೋ ಅವಶ್ಯಕತೆಯೂ ಇಲ್ಲ. ಒಂದು 5ರಿಂದ 10 ನಿಮಿಷ ಇದನ್ನು ಕುದಿಸ್ಕೊಬೇಕಾಗುತ್ತೆ. ನೋಡಿ, ಕುದೀತಾ ಇದೆ. ಒಂದು 5-10 ನಿಮಿಷ ಕುದ್ದಾಗ ಇದು ಸ್ವಲ್ಪ ಅಂಟ್ಕೊಳ್ಳೋ ರೀತಿ ಆಗುತ್ತೆ. ತುಂಬ ಪಾಕ ಎಲ್ಲ ಬೇಡ. ನೋಡಿ, ಕುದ್ದಾಗಿದೆ. ಇವಾಗ ಸ್ಟವ್ ಆಫ್ ಮಾಡಿ ಸೈಡ್ಗೆ ಇಟ್ಕೊತಾ ಇದ್ದೀನಿ. ಅದು ಸ್ವಲ್ಪ ತಣ್ಣಗಾಗಬೇಕು. ಅಷ್ಟರಲ್ಲಿ ನಾನಿಲ್ಲಿ ಒಂದು ಒಗ್ಗರಣೆ ಪ್ಯಾನ್ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ನಷ್ಟು ಸೋಂಪು, ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆ, ಒಂದು 12ರಿಂದ 15 ಮೆಣಸು ಸೇರಿಸ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಫ್ಲೇಮ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೇ ಮಾಡ್ಕೊಬೇಕಾಗುತ್ತೆ. ಇವಾಗ ಇದಾಗಿದೆ. ನಾನು ಸ್ಟವ್ ಆಫ್ ಮಾಡಿಕೊಂಡು ಇದಕ್ಕೇ 1 ಸ್ಪೂನ್ ಧನಿಯಾ ಪುಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಧನಿಯಾ ಪುಡಿ ನಾನು ಧನಿಯಾನ ರೋಸ್ಟ್ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡಿರೋದ್ರಿಂದ ಈ ಥರ ಸೇರಿಸ್ಕೊಂಡಿದ್ದೀನಿ. ಇಲ್ಲಾಂದರೆ ನೀವು ಸೋಂಪು ಜೀರಿಗೆ ಫ್ರೈ ಮಾಡೋ ಟೈಮ್ನಲ್ಲೇ ಧನಿಯಾ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಬೋದು. ನೋಡಿ, ಇವಾಗ ಅದನ್ನು ಜಾರಿ ಸೇರಿಸ್ಕೊಂಡು ಸ್ವಲ್ಪ ತರಿಯಾಗಿ ಪೌಡ್ರು ಮಾಡ್ಕೊಂಡಿದ್ದೀನಿ. ಅಷ್ಟರಲ್ಲಿ ಬೆಲ್ಲ ಕರಗಿಸಿ ಇಟ್ಕೊಂಡಿದ್ವಲ್ವ, ಅದು ಸಹ ತಣ್ಣಗಾಗಿತ್ತು. ಇವಾಗ ಅದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಪೌಡ್ರು ಒಂದು 1/4 ಸ್ಪೂನ್ನಷ್ಟು ಅಜ್ವಾಯಿನ ಕ್ರಷ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ನಷ್ಟು ಖಾರದ ಪುಡಿ, ಒಂದು ಅರ್ಧ ಸ್ಪೂನ್ನಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇದನ್ನು ಉಪ್ಪನ್ನು ಖಾರ ನೋಡ್ಕೊಂಡು ಹಾಕ್ಕೊಬೇಕಾಗುತ್ತೆ. ಖಾರ ತುಂಬ ಆದರೆ ಟೇಸ್ಟು ಚೆನ್ನಾಗಿರೋದಿಲ್ಲ. ಸ್ವೀಟ್ ಫ್ಲೇವರ್ನಲ್ಲಿದ್ರೇ ಇದು ಚೆನ್ನಾಗಿರುತ್ತೆ. ಹಾಗೆ ಉಪ್ಪು ಸಹ ಬಾಟ್ಲಲ್ಲಿ ನಿಂಬೆಹಣ್ಣು ಜೊತೆ ಹಾಕಿದ್ರಿಂದ ಇವಾಗ ನೋಡ್ಕೊಂಡು ಹಾಕ್ಕೊಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು. ಪೌಡ್ರೆಲ್ಲ ಬೆಲ್ಲದ ಜೊತೆ ಚೆನ್ನಾಗಿ ಹೊಂದ್ಕೊಂಡು ಗ್ರೇವಿ ಥರ ಬರಬೇಕು. ಆ ಥರ ಚೆನ್ನಾಗಿ ತಿರುಗಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕು.
ಆ ಥರ ಮಿಕ್ಸ್ ಮಾಡಿದ್ದಾದಮೇಲೆ ನಾನಿಲ್ಲಿ ನಿಂಬೆಹಣ್ಣೆಲ್ಲ ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಸೇರಿಸ್ಕೊಂಡು ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆ ಸ್ವೀಟಿನ ಮಸಾಲೆ ನಿಂಬೆಹಣ್ಣು ಜೊತೆ ಚೆನ್ನಾಗಿ ಅಂಟ್ಕೊಂಡು ಹೊಂದ್ಕೊಬೇಕು. ಆ ಥರ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಈ ಥರ ತಿರುಗಿಸ್ಕೊಂಡು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈ ಥರ ಮಾಡಿ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು 2ರಿಂದ 3 ತಿಂಗಳವರೆಗೂ ಸಹ ಇಟ್ಕೊಬೋದು, ಏನೂ ಹಾಳಾಗೋದಿಲ್ಲ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಮತ್ತು ನಾನು ಅದೇ ಬಾಟ್ಲಿಗೆ ಸ್ಟೋರ್ ಮಾಡ್ಕೊತಾ ಇದ್ದೀನಿ. ನಿಂಬೆಹಣ್ಣಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ಹಾಗೆ ಸ್ಕಿನ್ ಎಲ್ಲ ಶೈನಿಂಗ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲಿ ಸ್ವೀಟ್ ಯೂಸ್ ಮಾಡಿರೋದ್ರಿಂದ ರೋಟಿ ಚಪಾತಿ ಇದ್ರ ಜೊತೆ ಎಲ್ಲ ತಿನ್ನೋದಕ್ಕೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾರ್ಮಲ್ ಪಿಕ್ಕಲ್ಗಿಂತ ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.